ನಮಸ್ಕಾರ. ನಮ್ಮ ಸುಬ್ಬಿ ಕಡೆಯಿಂದ ಎಲ್ಲರಿಗೂ ಗುಡ್ ಮಾರ್ನಿಂಗು. ನಮ್ಮವರು ಚಿತ್ರಾನ್ನ ಮಾಡ್ತಾಯಿದ್ರು. ಸರಿ, ಇವ್ರು ಆಟ ಶುರು. ಸೋಫಾದೆಲ್ಲ ಹಾಕಿ ಪಲ್ಟಿ ಹೊಡಿತಾಯಿದ್ರು. ಸರಿ, ನಮ್ಮ ಹುಡುಗನ ನಾಷ್ಟ ತಗೊಂಡೋಗಿ ಕೊಡ್ಬೇಕಾಯ್ತು. ಹಂಗೆ ಅವ್ನು ಕಿವಿ ನೋವಿತ್ತು. ಸರಿ, ಅವ್ನು ಮಾತ್ರೆ ಕೊಟ್ಬಿಟ್ಟು ನಮ್ಮ ಮನೆ ಪಕ್ಕ ಡೆತ್ ಆಗಿತ್ತು. ಸರಿ, ಗ್ರೌಂಡಲ್ಲಿ ಕಾರ್ ಹಾಕ್ಬಿಟ್ಟು ಬ್ಯಾನೆಟ್ ನೋಡಿದ್ರೆ ಕವರ್ಗಳು ಅದು ಇದು, ಆಮೇಲೆ ಹಸಿಕಾಯಿ ಎಲ್ಲ ಈ ಹೆಗ್ಣ ಇಟ್ಟೈತೆ. ಸದ್ಯಕ್ಕೆ ಕಚ್ಚಿಲ್ಲ. ಆಮೇಲೆ ಅಲ್ಲಿಂದ ನೋಡ್ತಾ ಇದ್ದಂಗೆ ಕಬಾಬ್ದು ಖಾರ ಇದೆಲ್ಲ. ಆಮೇಲೆ ನಮ್ಮ ಸುಬ್ಬಿ ನಮ್ಮ ಅಮ್ಮಂಗೆ ರೇಗಿಸ್ತಾಯಿದ್ಲು. ಸರಿ, ಅಲ್ಲಿಂದ ಸಾಯಂಕಾಲ ಆಗಿತ್ತು. ಸರಿ, ಟೀ ಕುಡಿಯೋಕ್ಕೆ ಮಾರುತಿ ಥಿಯೇಟ್ರ್ ಹತ್ರ ಹೋಗ್ಬಿಟ್ಟು ಬಿಸಿ ಬಿಸಿ ಟೀ ಕುಡ್ಕೊಂಡು ನಮ್ಮ ಹುಡುಗ ಬಂದ. ಸರಿ, ಅವನ ಹತ್ರ ಮಾತಾಡ್ತಾ ಇದ್ದಂಗೆ ಅವ್ನ ಶೂ ನೋಡಿದ್ರೆ ಮೊಸಳೆ ಬಾಯಿ ಆಗೋಗಿತ್ತು ಫುಲ್ಲು. ನಾವು ಮೊಸಳೆ ಬಾಯಿ ಮಾಡ್ಕೊತಾ ಇದ್ವಲ್ಲ ಹಂಗಂತ. ಸರಿ, ಆಮೇಲೆ ಇದೇ ಗಾದೆ, ಕತೆ ಮೇಯ್ಸಕ್ಕೆ ಹೋಗು ಓದಲಿಲ್ಲ ಅಂತ ಅಂದರೆ ಅಂದ್ಬಿಟ್ಟು ನಮ್ಮ ಹುಡುಗನಿಗೆ ರೇಗಿಸ್ಕೊಂಡು ತಮಾಷೆ ಮಾಡಿಕೊಂಡು ಸರಿ ಗ್ರೌಂಡಲ್ಲಿ ಕಾರ್ ಎತ್ಕೊಂಡು ಅಲ್ಲಿಂದ ಎಕ್ಸಿಬಿಷನ್ ಹಾಕಿರು. ಸರಿ, ಅಲ್ಲೆಲ್ಲ ಅವ್ನಿಗೆ ನೋಡಿಕೊಂಡು ಸರಿ ನಮ್ಮ ಸುಬ್ಬಿ ಅವರು ಅಣ್ಣನ್ ಕೂರ್ಸ್ಕೋಬಾರ್ದ ಕಾರಲ್ಲಿ? ಏಕೆ ನೀನ್ ಒಬ್ಳೇ ಇರ್ಬೇಕಾ? ಚೀಕ್ ಅಕ್ಕನ ಅಣ್ಣ. ಸರಿ ಅವ್ರು ಹಂಗೆ ಹೇಳ್ಬಿಟ್ಟು ಆಮೇಲೆ ಅಣ್ಣನ ಬ್ಯಾಗ್ ಹಾಕ್ಕೊಂಡು ಎಲ್ಲ ಹಿಂಗೆ ತೋರಿಸ್ತಾಯಿದ್ರು. ಫ್ಯಾಷನ್ ಶೋ, ಸ್ಕೂಲ್ಗೆ ಹೋಗು ಅಂದರೆ ನಾಳೆ ಹೋಯ್ತೀನಿ ಅಂದ್ಲು. ಸರಿ ಆಯ್ತವ ಅಂದ್ಕೊಂಡು ಆಮೇಲೆ ಊಟದ ಬಾಕ್ಸ್ ಎಲ್ಲ ತೊಗೊಂಡು ಆಮೇಲೆ ನಮ್ಮ ಹುಡುಗನಿಗೆ ಶೂ ಕೊಡಿಸ್ಬೇಕಾಯ್ತು. ನಮ್ಗೆ ಅವಾಗ ಬಡತನ, ಶೂ ಯಾರೂ ಕೊಡಿಸ್ತಾ ಇರಲಿಲ್ಲ. ಇರೋದೇ ಮೊಸಳೆ ಬಾಯಿ ಹಾಕೊಂಡು ಹೋಗ್ಬೇಕಾಯ್ತು. ಸರಿ, ಇವ್ನು ಕೊಡಿಸ್ಬಿಟ್ಟು ಆಮೇಲೆ ನಮ್ಮ ಸುಬ್ಬಿ ಅವ್ರ ಕಡೆಯಿಂದ ಗುಡ್ ನೈಟ್. ಹಂಗೆ ಎಲ್ಲರಿಗೂ ಒಂದು ಮುತ್ತು, ಹಂಗೆ ನಮಸ್ಕಾರ.